ಕೆನಾಲ್ಗೆ ಪೋಚಿಂಗಿ ಅಥವಾ ಊಟಿಗೆ ಪೋಚಿಂಗಿ ಕಾಶ್ಮೀರಕ್ಕೆ ಪೋಚಿಂಗಿ ಅಲ್ಲಿತ್ತ ಜನ ಪಾಳಾಯ್ಪೋಯ್ತೊಂದಿಲ್ಲ. ಇನಿಷಿಯಲಿ ಅದೆಲ್ಲ ನನ್ನ ಆಪ ಒಮ್ಮಕ್ಕೆ ನಂಗೆ ಇಷ್ಟಪಡೋದಿಲ್ಲ. ಕಾಫಿನೇ ನಂಬೇಂಡುಳ್ಳ ಕೊಡಗುರ ಜನತೆಗೆ ஒரு ಸೈಡ್ ಇನ್ಕಮ್ ಖಂಡಿತ ಬೋಂಡ್ಯ ಏದು ರೀತಿಯಲ್ಲಿ ನಡ್ಕೊಂಡು ಅನ್ನನೆಂಡು ನಂಗೆ ನೀತಿಗಟ್ಟನ್ನು ನಡ್ತೋಪೋಪಕಾಗ ಅಚ್ಚಿಗೆ ಹೊರತು ಅನ್ನನೆ ಅಂತ ನಲ್ಲವರು ಪ್ರಕೃತಿರ ಬೋಜಳ್ಳಂತವ್ರು ಕೊಡಗನ ಪತ್ತಾಳು ಪರ್ಮೆಂಜ ಬಂತು ಮೆಚ್ಚುಗೆ ವ್ಯಕ್ತಪಡ್ತು ನಾನುಂಡು ನಂಗಳು ಈ ಕಾರಣ ಇಂಪ್ರೂವ್ ಮಾಡಿ ಪೋಯಿಂಡುಂಟು. Certain limitations by the government is definitely required and it is going to be imposed over a period of time. 65 காலத்துக்கு மிஞ்ச கொடகு என்ன நெஞ்சித்து அந்தனே இஞ்சி தள்ளத ஒரு 7-8 ಕಾಲದಿಂದ ஒரு ಚೆನ್ನಾಗಿ ಡಿಸ್ಟ್ರಿಕ್ಟ್ಸ್ புதிய ಡಿಸ್ಟ್ರಿಕ್ಟ್ಸ್ ಸಮೇತ ಕ್ರಿಯೇಟ್ ಮಾಡಿಸಿ ಕರ್ನಾಟಕ ಸರ್ಕಾರ. ಈ ಓವರೋರ ಡಿಸ್ಟ್ರಿಕ್ಟ್ ಕೋಟ್ಯಾಂತರ ರೂಪಾಯಿ ಹತ್ರ ಕೆಲಸ ಮಾಡಿದ್ದು ಪ್ರತಿಯೊಂದು ಫೆಸಿಲಿಟಿ ಕೊಡ್ತಿತ್ತು. ಆಚೆಂಗಿ ಕೊಡಗಿನ ಇಕ್ಕಲು ಮರದತ ನಿಂದಿತ್ತು. ஒரு சரியான ஒரு காலேஜ் ಮಾಡಿತಂತல ஒரு ஹாஸ்பிடல் இல்ல ஒரு ചെറിയ ஒரு ಆಕ್ಸಿಡೆಂಟ್ ಆಚಿಂದ ಅಂಚೆಂಗೆ ಸಾಧಾರಣ ಅವನ அடுத்து ಮೈಸೂರಿಗೆ ಬಂತು ಎತ್ತನಕ್ಕೆ ಬಟ್ಟೆಲೆ ಚತ್ತುಪಂತ ಅವಸ್ಥೆ ಇದು ಆಯ್ತು. As globalization steadily set in, from the 1980s, people started deserting their place in search of better educational standards and started settling down outside the district. This resulted in weakening their culture as the number of people living together decreased at an alarming rate. In the district of Coorg, the shocking population percentage of Kodavas living are only 21%. UNESCO ne nangada Kodava ಬಗ್ಗೆ ಸ್ಟಡಿ ಮಾಡಿತ್ತು. Kodava is nearing to extinct race ಅನ್ನೋದು ನಂಗಡ ರೆಕಗ್ನೈಸ್ ಮಾಡಿತ್ತು. ಆಚೆ ಇದು ನಂಗೆ ದಾರ್ಗೂ ಗೊತ್ತಿಲ್ಲ. ನಂಗಡ ಕೊಡವ ಫುಲ್ ಇಂದ ಯಾವನ ಪ್ರೈಮ್ ಮಿನಿಸ್ಟರ್ ಮಾಡು ಇನ್ಯಾವನ ಚೀಫ್ ಮಿನಿಸ್ಟರ್ ಮಾಡು ನಿಂಗೆ ಆ ಗುಂಗಲೇ ಉಂಡಲ್ಲತ್ತೆ ನಂಗಡ ಬುಡತ್ಲ ಎಂತ ನಡವನ ಉಂಡೋಣಂತದ್ದು ನಂಗೆ ದಾರ್ಗೂ ಗೊತ್ತಾಗತ್ತೆ ನೆಟಾಯ್ತಿಂದ. Parents seek the best for their children but are afraid of them losing their ethnicity. The youth of modern-day Coorg vent their problems too. On being educated outside Coorg, they find it difficult to settle in their hometowns due to the lack of job opportunities and a feeling of alienation. ನಾನು ಮೌನ ಕೂಡ ಈಗ ತಕ್ಕೊಂಡು ನೋಡ್ತಿಗೆ నాకు బయక్ పప్ప పార్ట్ డౌట్ అయినంద దే ఆర్ గెటింగ్ అట్రాక్టెడ్ బై ద సిస్టమ్ దే ఉండనికి ಸುಮಾರು ಕೊಡಮಕ್ಕ ಪೋನ ಹಿಂಗ ಅಲ್ಲೇ ಸೆಟ್ಲ್ ಆಗಿರೋ ಅಲ್ಲ ಕೊಡಕ್ಕೆ ಬಂತು ಸೆಟ್ಲ್ ಆಪ ಅನ್ನೋದು ನಂಗೆ ಬಲ್ಯ ನಂಬಿಕೆ ಇಲ್ಲ. ಹಿಂಗ ಇಲ್ಲಿ ಕೊಡಗಲಿ ಇಲ್ಲತೆ ಅವರು ತುಂಬಾ ಬೇಜಾರ ಸಂಗತಿ. ಹಂಗ ಎಕ್ಕ ಬಯ್ಯಕ್ ಬಪ್ಪ ಅನ್ನೋರು ನಂಗೆ ಆಂಟಿಸಿಪೇಷನ್ ತುಂಬಾ ಉಂಟು. ಎಲ್ಲಾರು ಎಂತ ಅಂಗಡೋರು ಹೋಮ್ ಲ್ಯಾಂಡ್ ಇಂಗಡೋರು ಹೋಮ್ ಲ್ಯಾಂಡ್ ನನ್ನ ಈ ಕೊಡೋಡ ಹೋಮ್ ಲ್ಯಾಂಡ್ ಅನ್ನೋದು ಇದು ಕೊಡಗು. ಇದು ಬಿಟ್ಟಕ್ಕೆ ನಂಗೆ ಮೈಸೂರು ಹೋಮ್ ಲ್ಯಾಂಡ್ ಆಪ್ಲೆ ಏದ್ಗಾಲಕ್ಕೂ ಬೆಂಗಳೂರು ಹೋಮ್ ಲ್ಯಾಂಡ್ ಆಪ್ಲೆ ಈ ಕುರ್ಡಿಸ್ತಾನ ನಮ್ಮಂತ ಇರಾಕ್ലുള്ള ಜಾಗದಲ್ಲಿ ಅಲ್ಲಿಯೂ ಇದೇ ಭಾಷೆ ಕುರ್ಡ್ಸ್ಗಿಂತ ಆಯ್ತಿತ್ತು ಕುರ್ಗ್ಸ್ಗೂ ಅದೇ ಆಯ್ರು ಅನ್ನಂತವ್ರು ಬೋರ್ಡಿಂಗ್ ಹಾಕಿಕ. ನಾನು ಮೈಸೂರ್ಲೇ ಓದಿ ಅಲ್ಲಿಂದ ಈಗ ಇಲ್ಲೇ ಕೆಲಸ ಮಾಡೇನುಳ್ಳ. ನಾನು ಸಿಟಿಲಿ ಏನೇ ಅನ್ಸಂಗಿ ಫುಲ್ ಕಂಜೆಸ್ಟೆಡ್. ವಾಪಸ್ ಮನೆಗ್ ಬಂತ ಅಪ್ಪಕ ಕೆಲ್ಸಕ್ಕೂ ಕಾಲೇಜ್ಗೂ ಹೋಯ್ತು ಅದ್ರ ಹಿಂಸೆ ಅಪ್ಪ ಮಮ್ಮಿನ ಜ್ಞಾನ ಅಪ್ಪ ಆಚೆ ಕೊಡಗಲಿ ಇಂತಂಗಿ ಎಚ್ಚಕ್ಕೆ ಚಾಯ್ ಲೈಫ್ ಅಲ್ಲಿ ಕಾಫಿ ತೋಟಕ್ಕೆ ಹೋಯ್ತು ನೋಡ್ಕೊಂಡು ಅಣಚಂಗೂ ನೋಟಕ ಇಲ್ಲ. ಏನಂಗಂಚೆ ನಂಗೆ ತೋಟದ ಬಗ್ಗೆ ಒಂದು ಗೊತ್ತಿಲ್ಲ. ಚುಮ್ಮಿಂಜೆ ಪೊರ್ಮೆ ಬಿಟ್ಟಿತ್ತು ನಂಗಳ ಬೊಳ್ತಿತ್ತಲ್ಲ ಕೊಡಗಿಲ್ಲಲ್ಲ. ಸೊ ನಂಗೆ ತೋಟದ ನೋಟೆ ಬಾರಿ ಕಷ್ಟ ಅಪ್ಪ. ಖಂಡಿತ ಖುಷಿ ಉಂಟು ನಾಕು ವಾಪಸ್ ಕೊಡಗಿಲ್ ಬಂತ ಇಪ್ಪಕ್ಕೆ ಆಚೆಂಗಿ ಕೊಡಗಲ್ ನಾಳೆ ಎಂತ ಆಪ ಅಣ್ಯಂಡೆ ಪೋಡಿ ಅಪ್ಪ ಇಕ್ಕೊಂಡು ಬಾಂಡವನ್ನ ಡೌಟ್ ಎತ್ತಿಪೋಯ್ತುಂಡು ಎಲ್ಲಾರು. ನಾನು ಮೈಸೂರು SJC ಕಾಲೇಜ್ ನಾಡ ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡಿನಳು. ನಾನು ಮೈಸೂರು ಬಿಕಾಸ್ మెయిన్ రీజన్ ఎంత అనిసింది కొడగిలో నల్ల కాలేజ్ ఇల్లత అండ్ మైసూర్లో నాకు SJCలో నల్ల బ్రాంచ్ అవుట్ ఆఫ్ ಚಾನ್ಸಸ್ ಇರುತ್ತೆ ಆಸ್ ಮೈ ಕೆರಿಯರ್ ವುಡ್ ಗ್ರೋ ಬೆಟರ್. ನಾನು ಆಡ ಸ್ಟಡೀಸ್ ಕಂಪ್ಲೀಟ್ ಆನಪ್ಪೆಂಜ ಕೆಲ್ಸಕ್ಕೆ ಪೊರ್ಮೆ ಶಿಫ್ಟ್ ಹಾಕನಾದುಳು ಬಿಕಾಸ್ ನಾಡ ಈಗ ಆಯಂಡ್ ಕೋರ್ಸ್ರ ಎಂಡ್ಲೆ నాకు ಕ್ಯಾಂಪಸ್ ಸೆಲೆಕ್ಟ್ ಆಯ್ತು. ಕಿಟ್ಟೋ ಕಂಪನೀಸ್ ಎಲ್ಲ ಉಳೋ ಔಟ್ಸೈಡ್ ಕೂರ್ಗ್. ಸೊ నాకు ನಾಡ ಕೆಲಸ ಮಾಡೋಣ ಅಂಚಿ ನಾನು ಪರ್ಮೇನೆ ಪೋಯ್ತಿರೋಂಡು నాకు ಕೊಡಗಲಿ ಪಕ್ಕ ಕೈಯೋಕಿಲ್ಲ. ಮಕ್ಕ ಇದು ಪರ್ಮೆ ಪೋಯಂಡು ಎಲ್ಲಿಲೋ ಇಂಜಂಡು ಐದು ನಾಡಿನ ಮೇಲೆ ಸ್ವಾಭಿಮಾನ ಇಲ್ಲದೆ ಆಪಕ್ಕೆ ಮೂಲ ಕಾರಣ ಎಂತಂಚಿ ಅಪ್ಪ ಉಂಡ ಉದಾಸೀನ. ಇಂದು ಏದಪ್ಪ ಅವನು ಸುಮಾರು ಮಟ್ಟಿಗೆ ಮಕ್ಕ ಬೆಂಗಳೂರು ಇಡಪ್ಪ ಹಿಂಗತ್ಕಾಪು ಅವನಿತಿ ಇದೆಲ್ಲ ಕಮ್ಮಿ ತಂದು
ഞങ്ങൾക്ക് നേരെ ഇന്ന് ഇടീ പ്രപഞ്ചം ഒരു വില്ലേജ് ആയിരിക്കും, ഒരു ഗ്രാമമായിരിക്കും. ഞാൻ ഉത്തരവി കാലത്തിന് തക്ക കൊല കെട്ടുള്ളൂ. അത് ഒന്നാമത്തെ ആച്ചെങ്കിൽ കാലത്ത് തക്ക കൊല കെട്ടുള്ളൂ അണിയുണ്ട്. ഈ സംസ്കൃതി ഈ നല്ലരിക്കെ ഇതെല്ലാം മറന്നിട്ടെങ്കിൽ നമുക്ക് എല്ലിക്കത്തില്ല. It is not that we see a sticker, I am proud to be a Kodava. By sticking the sticker, we don't become Kodavas. We become Kodavas by following our traditions, our culture, and maintaining it for the next generation. This tribe used to be a bunch of free-spirited, happy people. But now, their rich cultural heritage is being vanquished by the evils of modernization, which are deafening the present generation's senses. It is said that they also started developing a false pride, and thus the emotional connection which they shared with their neighbors and villagers started weakening. నాకు ఇక్కాయిదు కండనుள்ள ఒక డెవలప్మెంట్ ఎంత నడిచింగి కొడవ మక్క చెన్న ఎస్పెషల్లీ కొడగലുള്ള కొడవ మక్క ಗ್ಯಾಮ್ಲಿಂಗ್ ರಬಯ್ಯ ಬುದ್ಧನುಂಡು ಪೋಲ್ ಕಳ್ಳು ಕುಡಿಚನ ಜಾಸ್ತಿ ಆಯ್ತು ಕಂಡನುಂಡು ಇದು ದಂಡಾನ ಅವರು ಚೆನ್ನಂಗ ಅವರು ಕಂಟ್ರೋಲ್కు ಕೊಂಡಬತ್ತಿಂಗಿ ಇಂಗಡ ಫ್ಯೂಚರ್க்கு ಏದು ತರತು ತೊಂದರೆ ಆಪದಿಲ್ಲ. You should encourage the boys also, even if they are rich. It doesn't matter. After all, education is not necessarily only for a job. It's also to broaden your outlook on life. And then, if there is such a man, then they'll improve conditions in Coorg. They'll fight for the rights, of Coorg also. And then they'll attract brides who will want to come back to Coorg with the advantage of a beautiful house and estate and all that. Who would not want that? For the community whose culture and numbers are depleting at a very high speed, there is also a fear of extinction of the entire race. നല്ല സുമാരാണ് ഹിസ്റ്റോറിയൻസ് എഴുതിയിട്ട് Kodavas will be an extinct race within 50 years. Scientists the world over have said that we should not have a monoculture, whether it's rice. Even in rice, we should preserve the different genes of different varieties of rice. Because if it's monoculture, then if there is one insect or one epidemic, then it will destroy all of it. So it's healthy for the human race to have different cultures. Similarly, sociologically, it's healthy to have the diversity. I think India is one of the richest countries in the world because of the diversity of our cultures. And that has to be preserved. The diversity of languages are also important. So I think the Kodava language, the Kodava culture is one minuscule, small element in the diversity of India, which adds to the richness of India, and therefore I think it should be preserved. I would first say be aware of our culture. It's a very rich, very pragmatic culture, and the do's and don'ts are very limited. Women have a pretty good role, a high role, she's taken back to her father's house, widow remarriage, all of those things are important. ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನನಗೆ ಎಲ್ಲವೂ ಗೊಂಡು ಅಚಂಗಿ ನಂಗೆ ತನತನೇ ಬಿಟ್ಟಿತ್ತು ನಂಗೆ ಬಾರೆ ಇದು ಮಾಡಿದ್ದಂಗೆ ನಂಗೆ ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಅನ್ನಪ್ಪ. ಸೊ ಅದಂಗೆ ನಾನೆಂತ ಹೇಳ ನಿಂಗೆ ಎಲ್ಲಿ ಬೋಣೆ போய் ನಿಂಗೆ ಈ ಕಾಂಪಿಟೇಟಿವ್ ವರ್ಲ್ಡ್ ನಿಂಗೆ ಎಲ್ಲಿ ಬೋಣೆ ಆಪರ್ಚುನಿಟಿಗಳನ್ನು போய் ಅಚಂಗಿ போப்பங்க நீங்க ನಿಂಗಡ ಬೇಸ್ನ ಗಟ್ಟಿ ಮಾಡಿದ್ போய் ಏದೇ ಕಾರಣಕ್ಕೂ ನಡ ಕಲ್ಚರ್ನ ನಾನು ಬಿಟ್ಟು ಕೊಡ್ಪಲ್ಲ, ಏದೇ ಕಾರಣಕ್ಕೂ ನಾನು ನಡ ಅಪ್ಪವನ್ನ ಬಿಟ್ಟು ಕೊಡ್ಪಲ್ಲ, ಏದೇ ಕಾರಣಕ್ಕೂ ನಡ ಅವ್ವ ನೆಲತನ್ನ ಬಿಟ್ಟು ಕೊಡ್ಪಲ್ಲ ಅನ್ನಿಂದು ಆ ಪ್ರತಿಜ್ಞೆ ನಡ್ತಂಡು ನಂಗಡೆಲ್ಲ ಕೊಡಮಕ್ಕ ಪೊಚ್ಚಿಂಗಿ ನೆರವೇತ ಎಂಗಕ್ಕೂ ನಲ್ಲದಪ್ಪ, ಈ ಸಂಸ್ಕೃತಿಗೂ ನಲ್ಲದಪ್ಪ, ಈ ಜನಾಂಗಕ್ಕೂ ನಲ್ಲದಪ್ಪ. నుంచి దారి ఏది కొడవ మొక్క పొరపో చెంగి వయసున కాలతో చెంగి బద్దిచ్చి కొడుకు కూడు నోండి ఎల్లారు ఉండు అలా అనకు చెన్నగా చెంగి ఇంకా మనుషులు అర్థం పడింది మంత్ కొడుకుకే కూడుండు. Modern technology is best when it enriches traditional cultures. If the youth take to Western influence as a creative challenge, they can revive and renew the exotic folk culture and not fall prey to the inhuman system of modernization. In the long story of human progress and cultural transformation, for the young who stand at crossroads today, the real question before them is, will the culture of Coorg
lapse into new forms of regression, or will its people take to untrodden paths, embracing new lands, new people, and newer ways of life? Only time can tell. What remains in Coorg then? Just the verdant coffee clusters, or the pepper creepers, or the lone kachampuli tree that has shed its leaves? The later generations might be left with only tales of exotic Kodava souls as the last beats of Valaga fade out.